ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಸುಷ್ಮಿತಾ ಅಂತ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಒಂದು ದಿನಕ್ಕೆ 10,000 ದುಡಿದೆ, 20,000 ದುಡಿದೆ, ಅಷ್ಟೇ ಯಾಕೆ ಒಂದು ವಾರಕ್ಕೆ 1,00,000 ಸಹ ದುಡಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಯಾರೂ ಸಹ ಅದನ್ನ ಹೇಗೆ ಮಾಡಿದ್ರು, ಯಾವ ಪ್ಲ್ಯಾಟ್ಫಾರ್ಮು, ಏನು ವರ್ಕು, ಆ ಪ್ಲ್ಯಾಟ್ಫಾರ್ಮ್ ಬೆನಿಫಿಟ್ಸ್ ಏನು ಅಂತ ಯಾರೂ ಸಹ ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ ಅಲ್ವಾ? ಸೊ ಆ ಎಲ್ಲ ಮಾಹಿತಿ ಕೊಡೋದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ದೆ ಕಂಪ್ಲೀಟಾಗಿ ನೋಡಿ. ನಂಗೆ ಗೊತ್ತು ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಾ ಅಂತ, ಯಾಕಂದರೆ ನೀವು ಇಷ್ಟಪಟ್ಟು ನೋಡೋ ಮೂವಿ, ಸೀರೀಸ್ ಅಥವಾ ರೀಲ್ಸ್ ಅಲ್ವಲ್ಲ ಇದು. ಸೊ ಹಾಗಾಗಿ ನೀವು ಸ್ಕಿಪ್ ಮಾಡ್ಬೋದು. ಆದರೆ ಯಾರು ನೀವು ನಿಮ್ಮ ಲೈಫಲ್ಲಿ ಸೀರಿಯಸ್ ಆಗಿದ್ದೀರಾ, ನಿಮಗೆ ಲೈಫ್ನಲ್ಲಿ ಗೋಲ್ಸ್ ಇದೆ ಆ್ಯಂಡ್ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ನೀವೊಬ್ಬರು ಹೌಸ್ ವೈಫ್ ಇದ್ದೀರಾ, ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಆ್ಯಂಡ್ ನಿಮ್ಮ ಹಸ್ಬೆಂಡ್ಗೆ ನೀವು ಫೈನಾನ್ಷಿಯಲಿ ಸಪೋರ್ಟರ್ ಆಗಿ ನಿಂತ್ಕೋಬೇಕು ಅಂತ ಅಂದ್ಕೊಳ್ಳೋ ಅಂಥರಾಗಿರ್ಬೋದು, ಅಥವಾ ನೀವು ಸ್ಟೂಡೆಂಟು, ನೀವು ನಿಮ್ಮ ಕೆರಿಯರ್ನ ಇವಾಗಿಂದನೇ ಬಿಲ್ಡ್ ಮಾಡ್ಕೋಬೇಕು ಆ್ಯಂಡ್ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅಂದ್ಕೊಳ್ಳೋ ಅಂಥರಾಗಿರ್ಬೋದು, ಅಥವಾ ನೀವು ಆಲ್ರೆಡಿ ಒಬ್ಬರು ಜಾಬ್ ಹೋಲ್ಡರು 9 to 5 ಜಾಬ್ ಮಾಡ್ತಾ ಇದ್ದೀರಾ, ಅಂದರೂ ನಿಮಗೆ ಅಲ್ಲಿ ಬರ್ತಾ ಇರೋಂಥ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಇನ್ನೂ ಏನೋ ಎಕ್ಸ್ಟ್ರಾ ಸೋರ್ಸಸ್ ಇರಬೇಕಾಗಿತ್ತಪ್ಪ ಅಂದರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೊಳ್ಳೋ ಅಂಥವ್ರಾಗಿರ್ಬೋದು. ಅಂಥವರು ಕೂಡ ಇಲ್ಲಿ ನೀವು ವರ್ಕ್ನ ಮಾಡ್ಬೋದು. ಅಂತ ಯಾರೇ ಆಗಿದ್ರೂ ಕೂಡ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ದೆ ಕಂಪ್ಲೀಟಾಗಿ ನೋಡಿ. ನಾನು ಎಲ್ಲ ವರ್ಕ್ ಬಗ್ಗೆ ಎಲ್ಲ ಡೀಟೇಲ್ಸು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಫಸ್ಟ್ಲಿ ನಾನು ಮೇಜರ್ ಡೌಟ್ಸ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ, ಫಸ್ಟ್ ಡೌಟ್ ಬಂದು ಏನಪ್ಪ ಅಂತಂದರೆ, ಮ್ಯಾಮ್ ಯಾರೆಲ್ಲ ಇಲ್ಲಿ ವರ್ಕ್ ಮಾಡ್ಬೋದು ಆ್ಯಂಡ್ ಇಲ್ಲಿ ವರ್ಕ್ ಮಾಡೋದಕ್ಕೆ ಏಜ್ ಲಿಮಿಟೇಷನ್ಸ್ ಇದೆನಾ ಅಂತ ಅಲ್ವಾ? ನೀವು 15 ವರ್ಷದ ಮೇಲಿರೋವಂಥವ್ರು, 50 ವರ್ಷದ ಒಳಗಿರೋವಂಥವ್ರು ಯಾರು ಬೇಕಾದರೂ ಇಲ್ಲಿ ವರ್ಕ್ನ ಮಾಡ್ಬೋದು. ಅಂದರೆ ನಂತರ ನ್ಯೂ ಮಾಮ್ ಆಗಿರೋರಾಗಿರ್ಬೋದು, ಜಾಬ್ ಹೋಲ್ಡರ್ ಆಗಿರ್ಬೋದು, ನಾನಾಗಲೇ ಹೇಳಿರೋ ಥರ ಸ್ಟೂಡೆಂಟೇ ಆಗಿರ್ಬೋದು, ಅಥವಾ ಹೌಸ್ ವೈಫ್ ಆಗಿರ್ಬೋದು, ಯಾರು ಬೇಕಾದರೂ ಇಲ್ಲಿ ವರ್ಕ್ನ ಮಾಡ್ಬೋದು. ನಿಮ್ಮ ಫ್ಲೆಕ್ಸಿಬಲ್ ಅವರ್ಸಲ್ಲಿ ಡೈಲಿ 2 to 3 hours ನೀವು ಟೈಮಿಂಗ್ ಕೊಟ್ಟು ಇಲ್ಲಿ ವರ್ಕ್ ಮಾಡಿದ್ರೆ ಸಾಕು, ಇಟ್ಸ್ ಎನಫ್. ನೀವು ಆರಾಮಾಗಿ ಇಲ್ಲಿ ವರ್ಕ್ ಮಾಡಿ ಅರ್ನಿಂಗ್ಸ್ನ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಸೆಕೆಂಡ್ ಡೌಟ್ ಬಂದು, ಇಲ್ಲಿ ವರ್ಕ್ ಮಾಡೋದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಅಲ್ವಾ? ಇಲ್ಲಿ ವರ್ಕ್ ಮಾಡೋದಕ್ಕೆ ನಮಗೆ ಒಂದು ಸ್ಮಾರ್ಟ್ಫೋನ್, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಇಟ್ಸ್ ಎನಫ್. ನಾವು ಇಲ್ಲಿ ಆರಾಮಾಗಿ ವರ್ಕ್ನ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಥರ್ಡ್ ಕ್ವಶನ್ ಬಂದು, ಮ್ಯಾಮ್ ನಾವು ಯಾವತ್ತೂ ಆನ್ಲೈನಲ್ಲಿ ಅರ್ನಿಂಗ್ಸ್ ಮಾಡೇ ಇಲ್ಲ ಆ್ಯಂಡ್ ನಮಗೆ ಸೋಷಿಯಲ್ ಮೀಡಿಯಾ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಗೊತ್ತೇ ಇಲ್ಲ ಅಂತ ಹೇಳಿ. ನೀವಿಲ್ಲಿ ಝೀರೋಯಿಂದ ಕಲಿತಾ ಹೋಗ್ತೀರಾ. ಝೀರೋ ನಾಲೆಡ್ಜಿಂದ ನೀವು ಕಂಪ್ಲೀಟ್ ನಿಮ್ಮ ಸ್ಕಿಲ್ಲು ಅಲ್ಲಿಂದಲೇ ಗ್ರೋ ಆಗ್ತಾ ಹೋಗುತ್ತೆ. ಸೊ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ನಿಮಗೆ ಕಂಪ್ಲೀಟ್ ರೋಡ್ ಮ್ಯಾಪ್ ಕೂಡ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಫೋರ್ತ್ ಡೌಟ್ ಬಂದು, ನಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇಲ್ಲ ಅಂತ ಅಲ್ವಾ? ಇದೊಂದು ಅಗೇನ್ ಮಿತ್ತು. ಯಾಕಂದರೆ ಇದು ಓನ್ಲಿ ಇನ್ಸ್ಟಾಗ್ರಾಮ್ ಬೇಸ್ಡ್ ವರ್ಕ್ ಅಲ್ಲ. ಆ್ಯಂಡ್ ನಿಮಗೆ ಫಾಲೋವರ್ಸ್ ಇರಲಿ, ಫಾಲೋವರ್ಸ್ ಇಲ್ಲದೇ ಇರಲಿ, ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡದಿರ ಇರಿ, ನೀವು ಇಲ್ಲಿ ಆರಾಮಾಗಿ ವರ್ಕ್ ಮಾಡಿ ಅರ್ನಿಂಗ್ಸ್ನ ಮಾಡ್ತಾ ಹೋಗ್ಬೋದು. ಅದಕ್ಕೆ ಯಾವುದೇ ವರಿ ಮಾಡೋ ಅವಶ್ಯಕತೆ ನೀವು ಇಲ್ಲ ಇಲ್ಲಿ. ಓಕೆ, ಆ್ಯಂಡ್ ಫಿಫ್ತ್ ಡೌಟ್ ಬಂದು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆನಾ ಅಂತ. ಎಷ್ಟು ಜನಕ್ಕೆ ಈ ಕ್ವಶನ್ ಇದೆ ಅಲ್ವಾ? ಈಗ ನಮಗೆ ಇಲ್ಲಿ 32+ ಡಿಜಿಟಲ್ ಸ್ಕಿಲ್ಸ್ ಅಂದರೆ ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಕಲಿಸ್ತಾ ಹೋಗ್ತಾರೆ. ಟ್ರೈನಿಂಗ್ ಮೂಲಕ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕಾಗತ್ತೆ ಆ್ಯಂಡ್ ಇಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ಅರ್ನಿಂಗ್ಸ್ನ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ನಿಮಗೆ ಆಲ್ಮೋಸ್ಟ್ ಮೇಜರ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ಲಾಸ್ಟ್ಲಿ ಅಂತಂದರೆ ಹೇಗೆ ಇದರಲ್ಲಿ ವರ್ಕ್ ಮಾಡೋದು ಅಂತ ಅಲ್ವಾ? ನೀವಿಲ್ಲಿ ಅಫಿಲಿಯೇಟ್ ಮಾರ್ಕೆಟರ್ ಆಗಿನೂ ವರ್ಕ್ ಮಾಡ್ಬೋದು ಆ್ಯಂಡ್ ಫ್ರೀಲಾನ್ಸರ್ ಆಗಿನೂ ವರ್ಕ್ನ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಏನು? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ನೀವು ಅವ್ರ ಕೋರ್ಸಸ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡೋದು. ಆಗ ನಿಮಗೆ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ ಮೋರ್ ದ್ಯಾನ್ 70% ಕಮಿಷನ್ನು ನಿಮಗೆ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ ಸಿಗ್ತಾ ಹೋಗುತ್ತೆ. ದಟ್ ಈಸ್ ದ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, ಆ್ಯಂಡ್ ನೀವು ಫ್ರೀಲಾನ್ಸರ್ ಆಗಿ ಕೂಡ ವರ್ಕ್ನ ಮಾಡ್ತಾ ಹೋಗ್ಬೋದು. ಅಂತಂದರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ನಿಮಗೆ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನೀವು ಕಂಟೆಂಟ್ ರೈಟಿಂಗ್ ಮಾಡ್ಬೋದು, ಕಾಪಿ ರೈಟಿಂಗ್ ಮಾಡ್ಬೋದು, ಈ ಥರದ ಸ್ಕಿಲ್ಸಸ್ಸು. ಫೇಸ್ಬುಕ್ ಆ್ಯಡ್ ರನ್ ಏಜೆನ್ಸಿ, ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಹೀಗೆ ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್, ಸ್ಟಾಕ್ ಮಾರ್ಕೆಟಿಂಗ್ ಆ್ಯಂಡ್ ಓನಾಗಿ ಬಿಸ್ನೆಸ್ ಕೂಡ ನೀವು ಇಲ್ಲಿ ಮಾಡಿ ಅರ್ನಿಂಗ್ಸ್ನ ಮಾಡ್ತಾ ಹೋಗ್ಬೋದು. ದಟ್ ಈಸ್ ದ ಫ್ರೀಲ್ಯಾನ್ಸಿಂಗ್ ವರ್ಕ್. ಓಕೆ, ಈಗ ನಿಮಗೊಂದು ಐಡಿಯಾ ಬಂದಿದೆ ಯಾವ ಥರ ವರ್ಕ್ ಇರುತ್ತೆ ಅಂತ ಅಲ್ವಾ? ಈಗ ಪ್ಲ್ಯಾಟ್ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ.
ಈ ಯಾವುದು ಪ್ಲ್ಯಾಟ್ಫಾರ್ಮ್ ಅಪ್ಪ ಅಂತ ಹೇಳಿದ್ರೆ ಬಿಸ್ ಗುರುಕುಲ್ ಪ್ಲ್ಯಾಟ್ಫಾರ್ಮ್, ಇ ಟೆಕ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಅಂತಂದರೆ ಆನ್ಲೈನಲ್ಲಿ ಎಜುಕೇಷನ್ ಕಲಿಯೋದು ಅಂತಂದರೆ ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಇಂಪ್ಲಿಮೆಂಟ್ ಮಾಡಿಕೊಂಡು ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ತೀವಿ. ಅಂತಂದರೆ ನಾವಿಲ್ಲಿ ಮಾರ್ಕೆಟಲ್ಲಿ ಏನು ಹೈ ಪೇಯಿಂಗಲ್ಲಿ ಇದೆ ಅಲ್ವಾ ಸ್ಕಿಲ್ಸು, ಆ ಸ್ಕಿಲ್ಸಸ್ನ ನಾವಿಲ್ಲಿ ಆನ್ಲೈನ್ ಥ್ರೂ ಮನೆಯಲ್ಲೇ ಕೂತ್ಕೊಂಡು ಕಲಿತು ಅರ್ನಿಂಗ್ಸ್ನ ಮಾಡ್ತಾ ಹೋಗ್ತೀವಿ. ನಾನು ಫಸ್ಟ್ಲಿ ಹೇಳಬೇಕು ಅಂತಂದರೆ, ನಾನು ಈ ಪ್ಲ್ಯಾಟ್ಫಾರ್ಮ್ಗೆ ಎನ್ರೋಲ್ ಆಗೋಕ್ಕಿಂತ ಮುಂಚೆ ತುಂಬ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿದೆ. ಯಾಕಪ್ಪ ಅಂತ ಹೇಳ್ತೀನಿ. ಯಾಕಂತಂದರೆ ಈಗ ನಮಗೆ ಆಫ್ಟರ್ ಕೋವಿಡ್ ಗೊತ್ತಿದೆ ಎಷ್ಟು ಸ್ಕ್ಯಾಮಿಂಗ್ ನಡೀತಾ ಇದೆ ಅಲ್ವಾ, ಆನ್ಲೈನಲ್ಲಿ ಎಷ್ಟು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಎಷ್ಟು ಫ್ರಾಡ್ ಮಾಡ್ತಾ ಇದ್ದಾರೆ ಅಲ್ವಾ. ಆ ರೀತಿ ಇರಬೇಕಾದ್ರೆ ಇದೊಂದು ಆನ್ಲೈನ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ನಾನು ತುಂಬ ವೆರಿಫೈ ಮಾಡಿದೆ. ನನಗೂ ಸುಮಾರು ಡೌಟ್ಸ್ ಇತ್ತು. ಸೊ ಹಾಗಾಗಿ ನಿಮಗೂ ಆ ಡೌಟ್ಸು ಬಂದಿರುತ್ತೆ ಅಲ್ವಾ, ಹಾಗಾಗಿ ನಿಮಗೂ ಕೂಡ ಆ ಡೀಟೇಲ್ಸ್ ಕೊಡ್ತೀನಿ. ನೀವು ಕೂಡ ವೆರಿಫೈ ಮಾಡ್ಕೊಳ್ಳಿ. ಗೂಗಲಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಆ ಥರನೇ ನೀವು ಸರ್ಚ್ ಮಾಡ್ಕೊಳ್ಳಿ. MCA.gov.inಗೆ ಹೋಗ್ಬಿಟ್ಟು ನೀವು ಬಿಸ್ ಗುರುಕುಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಬಿಸ್ ಗುರುಕುಲ್ ಲಿಸ್ಟ್ ಆಗಿದೆ ಆ್ಯಂಡ್ ಅದಕ್ಕೆ ಸರ್ಟಿಫೈಡ್ ಕೂಡ ಆಗಿದೆ. ಆ್ಯಂಡ್ ನಿಮಗೆ ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಇದು ಯಾವುದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್, ಚೈನ್ ಲಿಂಕಿಂಗ್, MLM ಥರ ಮಾಡಿ ಹಣ ಸಂಪಾದನೆ ಮಾಡ್ತಾ ಇಲ್ಲ. ಆ್ಯಂಡ್ ಇದು 2020ರಲ್ಲಿ ಲಾಂಚ್ ಆಗಿದೆ ಬಿಸ್ ಗುರುಕುಲ್ ಪ್ಲ್ಯಾಟ್ಫಾರ್ಮ್. 6 ಇಯರ್ಸ್, ಈ ಇಯರ್ಗೆ 6 ಇಯರ್ಸ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಆ್ಯಂಡ್ ಇದರಿಂದ ನಮಗೆ ಗೊತ್ತಾಗುತ್ತೆ ಇದು ಒಂದು ಲೀಗಲ್ ಪ್ಲ್ಯಾಟ್ಫಾರ್ಮ್ ಅಂತ. ಯಾವುದಾದ್ರೂ ಸ್ಕ್ಯಾಮಿಂಗ್ ಕಂಪ್ನಿ ಆಗಿದ್ದರೆ ಇಷ್ಟು ವರ್ಷ ಸಕ್ಸಸ್ಫುಲ್ ಆಗಿ ರನ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಇದೊಂದು ಲೀಗಲ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇನ್ನೂ ಫ್ಯೂ ಮೋರ್ ಡೀಟೇಲ್ಸ್ ಬೇಕಾದರೂ ನಾನು ನಿಮಗೆ ಕೊಡ್ತೀನಿ, ವೆರಿಫೈ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ co-founder ಆಫ್ ಬಿಸ್ ಗುರುಕುಲ್ ರೋಹಿತ್ ಶರ್ಮಾ ವಾಸ್ ಅವಾರ್ಡೆಡ್ ಬೈ ಭಾರತೀಯ ರತ್ನ ಉದ್ಯೋಗ ಅವಾರ್ಡ್ ಇನ್ 2023 ಬೈ ಡಾಕ್ಟರ್ ಸುಭದ್ರಾಸ್. ಇಂಥ ಪ್ರೆಸ್ಟೀಜಿಯಸ್ ಅವಾರ್ಡು ಯಾವುದಾದ್ರೂ ಸ್ಕ್ಯಾಮಿಂಗ್ ಕಂಪ್ನಿ ಕೊಡ್ತಾರೆ ಅಂತ ಅನಿಸುತ್ತಾ? ಇಲ್ಲ ಅಲ್ವಾ. ಸೊ ಎಷ್ಟು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಿರುತ್ತೆ, ಎಷ್ಟು ಬ್ಯಾಕ್ಗ್ರೌಂಡಲ್ಲಿ ವೆರಿಫೈ ಮಾಡಿರ್ತಾರೆ ಇಂಥ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ನ ಕೊಡಬೇಕಾದ್ರೆ ಅಲ್ವಾ. ಅಂಥ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡು ಈ ಪ್ಲ್ಯಾಟ್ಫಾರ್ಮ್ಗೆ ಸಿಕ್ಕಿದೆ 2023ರಲ್ಲಿ. ಅದು ಮನೆಯಲ್ಲೇ ಕೂತ್ಕೊಂಡು ಸ್ಕಿಲ್ಸಸ್ನ ಕಲಿಸುತ್ತೆ, ಪ್ಲಸ್ ಅರ್ನಿಂಗ್ಸ್ ಕೂಡ ಕೊಡುತ್ತೆ ಅನ್ನೋ ಉದ್ದೇಶಕ್ಕಾಗಿ. ಓಕೆ, ಆ್ಯಂಡ್ ಇದರಿಂದ ಕೂಡ ನಿಮಗೆ ಲೀಗಾಲಿಟಿ ಪ್ರೂವ್ ಆಗ್ತಾ ಇದೆ. ಆ್ಯಂಡ್ ಇದೆಲ್ಲದರಿಂದ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಬಿಸ್ ಗುರುಕುಲ್ ಇಟ್ಸ್ ಲೀಗಲ್ ಆ್ಯಂಡ್ ಸೇಫ್ ಪ್ಲ್ಯಾಟ್ಫಾರ್ಮ್ ಅಂತ ಅಲ್ವಾ. ಈಗ ನಿಮಗೂ ಕೂಡ ಕ್ಲಿಯರ್ ಆಗಿದೆ. ಆ್ಯಂಡ್ ಅರ್ನಿಂಗ್ ವಿಷಯಕ್ಕೆ ಬರ್ತೀನಿ. ಅರ್ನಿಂಗ್ಸ್ ಅಂತಂದರೆ ನೀವಿಲ್ಲಿ ಏನೇ ಅರ್ನ್ ಮಾಡಿದ್ರೂ ಕೂಡ ವೀಕ್ಲಿ ಪೇಮೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ವೀಕ್ಲಿ ನಿಮಗೆ ಪೇಮೆಂಟ್ ಆಗಬೇಕಾದ್ರೆ ನೀವು ಗೌರ್ಮೆಂಟ್ಗೆ ಡೈರೆಕ್ಟಾಗಿ 2 to 5% ಟ್ಯಾಕ್ಸ್ ಡಿಡಕ್ಟ್ ಆಗಿ ಮೇಲೇ ನಿಮ್ಮದು ಅಕೌಂಟ್ಗೆ ಕ್ರೆಡಿಟ್ ಆಗುವಂಥದ್ದಾಗಿರುತ್ತೆ. ಇದರಿಂದ ಆಗೇನು ನಿಮಗೆ ಪ್ರೂವ್ ಆಗುತ್ತೆ, ಇಟ್ಸ್ ಗೌರ್ಮೆಂಟ್ ಲೀಗಲ್ ಪ್ಲ್ಯಾಟ್ಫಾರ್ಮ್ ಅಂತ. ನಮಗೆ ಯಾವ ರೀತಿ ಕಲಿಸ್ತಾರೆ ಅಂತ ನೀವು ಕೇಳೋದಾದರೆ, ಇಲ್ಲಿ ನಮಗೆ 5 ಬಂಡಲ್ಸ್ ಆಫ್ ಕೋರ್ಸಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. 1 ಬ್ರ್ಯಾಂಡಿಂಗ್ ಮಾಸ್ಟ್ರಿ, 2 ಟ್ರಾಫಿಕ್ ಮಾಸ್ಟ್ರಿ, 3 ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಆ್ಯಂಡ್ 4 ಫೈನಾನ್ಸ್ ಮಾಸ್ಟ್ರಿ, ಆ್ಯಂಡ್ 5ನೇದು ಬಿಸ್ನೆಸ್ ಮಾಸ್ಟ್ರಿ ಅಂತ 5 ಬಂಡಲ್ಸ್ ಆಫ್ ಕೋರ್ಸಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ 5 ಬಂಡಲ್ಸ್ ಆಫ್ ಕೋರ್ಸಸಲ್ಲೂ ನಮಗೆ ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಕಲಿಸ್ತಾ ಹೋಗ್ತಾರೆ. ವೀಕ್ಲಿ ನಮಗೆಲ್ಲಿ 3 ಡೇಸ್ ಟ್ರೈನಿಂಗ್ಸ್ ಕೂಡ ಇರುತ್ತೆ. ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ, ನಾವು ಟ್ರೈನಿಂಗ್ಸ್ ಅಟೆಂಡ್ ಮಾಡೋಕ್ಕಾಗಿಲ್ಲಪ್ಪ ಏನು ಮಾಡೋದು ಅಂತ ಹೇಳಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಟ್ರೈನಿಂಗ್ ಆಗಿ ಮಾರನೇ ದಿನವೇ ರೆಕಾರ್ಡೆಡ್ ವರ್ಷನ್ ಅಪ್ಲೋಡ್ ಆಗುತ್ತೆ ಪ್ಲ್ಯಾಟ್ಫಾರ್ಮಲ್ಲಿ. ನೀವು ಅಲ್ಲಿ ರೆಕಾರ್ಡೆಡ್ ವರ್ಷನ್ ನೋಡಿ ಕೂಡ ನಿಮ್ಮ ಫ್ಲೆಕ್ಸಿಬಲ್ ಅವರ್ಸಲ್ಲಿ ನೀವು ನೋಡಿ ವರ್ಕ್ನ ಮಾಡ್ತಾ ಹೋಗಿ. ಲಾಸ್ಟ್ಲಿ ಬೆನಿಫಿಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ನಮಗೆ ರೆಕಗ್ನೈಸೇಷನ್ ಸಿಗುತ್ತೆ. ನಾವಿಲ್ಲಿ ಏನೇ ವರ್ಕ್ ಮಾಡಿದ್ರು, ಅರ್ನಿಂಗ್ಸ್ ಮಾಡಿದ್ರು ನಮಗೆ ಇಲ್ಲಿ ರೆಕಗ್ನೈಸೇಷನ್ ಸಿಗುತ್ತೆ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ. ಇಯರ್ಲಿ ಒನ್ಸ್ ಮೀಟಪ್ ಅಂತ ಮಾಡ್ತಾರೆ. ನಮಗೆ ಬೂಟ್ ಕ್ಯಾಂಪ್ಸ್ ಕೂಡ ನಡೀತಾ ಇರುತ್ತೆ. ಎಲ್ಲ ಅಪ್ಡೇಟ್ಸ್ ಕೂಡ ನಮಗೆ ಇಲ್ಲಿ ಆನ್ಲೈನಲ್ಲೇ ಸಿಗ್ತಾ ಹೋಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಟ್ರಿಪ್ಸ್ ಇರುತ್ತೆ, ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ. ಯಾಕಂದರೆ ಇದು ಪ್ಲ್ಯಾಟ್ಫಾರ್ಮ್ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಈ ಥರ ಆದಂತಹ ಬೆನಿಫಿಟ್ಸ್ ಕೂಡ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ ನಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆಯಪ್ಪ ಅಂತಂದರೆ ಕೆಳಗಡೆ ಕಾಣ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೂ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.